ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆಲ್ಲ ನೆನಪಿರಬಹುದು, ರಿಷಿ ಸುನಾಕ್ ಬ್ರಿಟನ್ ಪ್ರಧಾನಿಯಾಗಿದ್ದಾಗ ನಾವೆಲ್ಲ ತುಂಬ ಹೆಮ್ಮೆ ಪಟ್ಟಿದ್ವಿ. ಆದರೆ ಈಗ ಬರ್ತಾ ಇರೋ ಸುದ್ದಿ ಕೇಳಿದ್ರೆ ನೀವು ನಿಜಕ್ಕೂ ಅಚ್ಚರಿಗೆ ಒಳಗಾಗ್ತೀರಾ. ಬ್ರಿಟನ್ ರಾಜಕೀಯದಲ್ಲಿ ಈಗ ದೊಡ್ಡ ಬಿರುಗಾಳಿಯೇ ಎದ್ದಿದೆ. ಅಲ್ಲಿನ ಹಾಲಿ ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರ ಕುರ್ಚಿ ಈಗ ಅಲುಗಾಡೋದಕ್ಕೆ ಆರಂಭಿಸಿದೆ. ಅಷ್ಟೇ ಅಲ್ಲ, ಕಾಶ್ಮೀರ ಮೂಲದ ಮಹಿಳೆ ಬ್ರಿಟನ್ನ ಮುಂದಿನ ಪ್ರಧಾನಿಯಾಗೋ ಚಾನ್ಸ್ ಇದೆ. ಅಷ್ಟಕ್ಕೂ ಬಲಿಷ್ಠವಾಗಿದ್ದ ಬ್ರಿಟನ್ ಸರ್ಕಾರ ದಿಢೀರಂತ ಸಂಕಷ್ಟಕ್ಕೆ ಸಿಲುಕಿದ್ಯಾಕೆ? ಏನಿದು ಯುಕೆಯಲ್ಲಿ ಎದ್ದಿರೋ ಎಪ್ಸ್ಟೀನ್ ಫೈಲ್ಸ್ ವಿವಾದ? ಪ್ರಧಾನಿ ರೇಸ್ನಲ್ಲಿ ಇರೋ ಕಾಶ್ಮೀರಿ ಮೂಲದ ಆ ಲೇಡಿ ಯಾರು? ಈ ಎಲ್ಲ ಇಂಟ್ರೆಸ್ಟಿಂಗ್ ವಿಷಯಗಳ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಬ್ರಿಟನ್ನಲ್ಲಿ ಕೀರ್ ಸ್ಟಾರ್ಮರ್ ಸರ್ಕಾರ ಅಧಿಕಾರಕ್ಕೆ ಬಂದು ಕೇವಲ 19 ತಿಂಗಳಾಗಿವೆ ಅಷ್ಟೇ. ಪ್ರಚಂಡ ಬಹುಮತದೊಂದಿಗೆ ಲೇಬರ್ ಪಾರ್ಟಿ ಅಧಿಕಾರಕ್ಕೆ ಬಂದ ಬಳಿಕ 63 ವರ್ಷದ ಸ್ಟಾರ್ಮರ್ ಪ್ರಧಾನಿಯಾಗಿದ್ರು. ಆದರೆ ಅವರ ಸ್ವಂತ ಪಕ್ಷದವರೇ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಅಂತ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಇದಕ್ಕೆಲ್ಲ ಮುಖ್ಯ ಕಾರಣ ಒಂದೇ ಒಂದು ಹೆಸರು, ಅದುವೇ ಪೀಟರ್ ಮ್ಯಾಂಡೆಲ್ಸನ್. ಕೀರ್ ಸ್ಟಾರ್ಮರ್ ಅವರು ಈ ಪೀಟರ್ ಮ್ಯಾಂಡೆಲ್ಸನ್ ಅನ್ನೋರನ್ನ ಅಮೆರಿಕದ ರಾಯಭಾರಿಯನ್ನಾಗಿ ನೇಮಕ ಮಾಡಿದ್ರು. ಇಲ್ಲೇ ಆಗಿದ್ದು ದೊಡ್ಡ ಎಡವಟ್ಟು. ಈ ಮ್ಯಾಂಡೆಲ್ಸನ್ ಹೆಸರು ಈಗ ಜಗತ್ತಿನಾದ್ಯಂತ ಬಿರುಗಾಳಿ ಎಬ್ಬಿಸಿರುವ ಎಪ್ಸ್ಟೀನ್ ಫೈಲ್ಸ್ನಲ್ಲಿ ಕಾಣಿಸಿಕೊಂಡಿದೆ. ಅಷ್ಟೇ ಅಲ್ಲ, ಇವರು ಅಮೆರಿಕದ ಕುಖ್ಯಾತ ಲೈಂಗಿಕ ಅಪರಾಧಿ ಜೆಫ್ರಿ ಎಪ್ಸ್ಟೀನ್ ಜೊತೆ ನಿಕಟ ಸಂಪರ್ಕ ಹೊಂದಿದ್ರು ಅನ್ನೋದು ಈಗ ಸಾಬೀತಾಗಿದೆ. ಗೌಪ್ಯ ಮಾಹಿತಿಗಳನ್ನ ಲೀಕ್ ಮಾಡಿದ ಆರೋಪವು ಇವರ ಮೇಲಿದೆ. ಈ ವಿಷಯ ಏನಾಗಿದೆ ಅಂದ್ರೆ, ಎಪ್ಸ್ಟೀನ್ ತರಹದ ಕ್ರಿಮಿನಲ್ ಜೊತೆ ಲಿಂಕ್ ಇದ್ದ ವ್ಯಕ್ತಿಗೆ ಅಷ್ಟು ದೊಡ್ಡ ಹುದ್ದೆ ಕೊಟ್ಟಿದ್ದೀರಲ್ಲ, ಇದು ತಪ್ಪು ಅಂತ ಕೀರ್ ಸ್ಟಾರ್ಮರ್ ವಿರುದ್ಧ ಬ್ರಿಟನ್ ಜನ ಸಿಡಿದೆತ್ತಿದ್ದಾರೆ. ಪರಿಸ್ಥಿತಿ ಎಷ್ಟು ಹದಗೆಟ್ಟಿದೆ ಅಂದ್ರೆ, ಸ್ಕಾಟಿಷ್ ಲೇಬರ್ ಲೀಡರ್ ಅನಾ ಸ್ಯಾರ್ವರ್ ನೇರವಾಗಿ ಪ್ರಧಾನಿಗೆ ರಾಜೀನಾಮೆ ಕೊಡಿ ಅಂತ ಆಗ್ರಹಿಸಿದ್ದಾರೆ. ಪ್ರಧಾನಿಯ ಬಲಗೈ ಬಂಟರಂತಿದ್ದ ಚೀಫ್ ಆಫ್ ಸ್ಟಾಫ್ ಮೋರ್ಗನ್ ಮತ್ತು ಕಮ್ಯುನಿಕೇಷನ್ ಚೀಫ್ ಟಿಮ್ ಆಲನ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಸ್ಟಾರ್ಮರ್ ಕೈ ಬಿಟ್ಟಿದ್ದಾರೆ. ಆದರೆ ಪ್ರಧಾನಿ ಸ್ಟಾರ್ಮರ್ ಮಾತ್ರ, ನಾನು ಜಗ್ಗಲ್ಲ, ನನಗೆ ಜನ 5 ವರ್ಷ ಅಧಿಕಾರ ಕೊಟ್ಟಿದ್ದಾರೆ, ನಾನು ಫೈಟ್ ಮಾಡ್ತೀನಿ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಸಚಿವ ಸಂಪುಟದ ಕೆಲವರು ಪ್ರಧಾನಿ ಬೆನ್ನಿಗೆ ನಿಂತಿದ್ರು. ಲೇಬರ್ ಪಕ್ಷದ ಒಳಗೊಳಗೆ ಅಸಮಾಧಾನದ ಹೊಗೆ ಜೋರಾಗಿದೆ. ಕಾಶ್ಮೀರ ಮೂಲದ ಮಹಿಳೆ ಆಗ್ತಾರಾ ಮುಂದಿನ ಪ್ರಧಾನಿ? ಒಂದು ವೇಳೆ ಒತ್ತಡಕ್ಕೆ ಮಣಿದು ಕೀರ್ ಸ್ಟಾರ್ಮರ್ ಏನಾದರೂ ರಾಜೀನಾಮೆ ನೀಡಿದ್ರೆ ಮುಂದಿನ ಪ್ರಧಾನಿ ಯಾರು? ಇಲ್ಲೇ ಇರೋದು ಅಸಲಿ ಟ್ವಿಸ್ಟ್. ಈ ರೇಸ್ನಲ್ಲಿ ಅತಿ ಹೆಚ್ಚು ಕೇಳಿ ಬರ್ತಾ ಇರೋ ಹೆಸರು ಶಬಾನಾ ಮಹಮೂದ್. ಯಾರಿವರು? ಇವರು ಸದ್ಯ ಬ್ರಿಟನ್ನ ಗೃಹ ಸಚಿವೆ. ಇವರ ಹಿನ್ನೆಲೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಮೊದಲನೆಯದ್ದು ಇವರ ಕಾಶ್ಮೀರ ಕನೆಕ್ಷನ್. ಶಬಾನಾ ಅವರ ಪೋಷಕರು ಮೂಲತಃ ಪಾಕ್ ಆಕ್ರಮಿತ ಕಾಶ್ಮೀರ ಭಾಗದ ಮೀರ್ಪುರದವರು. ಆದರೆ ಶಬಾನಾ ಹುಟ್ಟಿ ಬೆಳೆದು ಓದಿದ್ದೆಲ್ಲ ಇಂಗ್ಲೆಂಡ್ನ ಬರ್ಮಿಂಗ್ಹ್ಯಾಮ್ನಲ್ಲಿ. ಆಕ್ಸ್ಫರ್ಡ್ನಿಂದ ಲಾಯರ್ ಪದವಿ ಪಡೆದ ಇವರು ಬ್ರಿಟನ್ ಸಂಸತ್ತಿನ ಪ್ರಭಾವಿ ನಾಯಕಿಯಾಗಿದ್ದಾರೆ. 2010ರಿಂದ ಚುನಾವಣೆಗಳಲ್ಲಿ ಸತತವಾಗಿ ಗೆಲುವು ಸಾಧಿಸ್ತಾ ಬಂದಿದ್ದಾರೆ. ಎರಡನೆಯದು ಐತಿಹಾಸಿಕ ದಾಖಲೆ. ಒಂದು ವೇಳೆ ಇವರು PM ಆಗಿದ್ದೇ ಆದಲ್ಲಿ ಬ್ರಿಟನ್ನ ಪ್ರಧಾನಿಯಾದ ಮೊದಲ ಮುಸ್ಲಿಂ ಮಹಿಳೆ ಎಂಬ ಹಿರಿಮೆಗೆ ಪಾತ್ರರಾಗಲಿದ್ದಾರೆ. ಈ ಮೂಲಕ ಇತಿಹಾಸ ಸೃಷ್ಟಿಯಾಗಲಿದೆ. ಮೂರನೆಯದು ಟಫ್ ಲೀಡರ್. ಗೃಹ ಸಚಿವೆಯಾಗಿ ಇವರು ತುಂಬಾನೇ ಸ್ಟ್ರಿಕ್ಟ್ ಆಗಿ ಗುರುತಿಸಿಕೊಂಡಿದ್ದಾರೆ. ವಲಸಿಗರ ವಿಚಾರದಲ್ಲಿ ಕಠಿಣ ನಿಲುವು ಹೊಂದಿದ್ದಾರೆ. ಬ್ರಿಟನ್ನಲ್ಲಿ ನೆಲೆಸೋದು ಹಕ್ಕು ಅಲ್ಲ, ಅದೊಂದು ಪ್ರಿವಿಲೇಜ್ ಅಂತ ನೇರವಾಗಿ ಹೇಳೋ ಮೂಲಕ ಬ್ರಿಟಿಷರ ಮನಗೆದ್ದಿದ್ದಾರೆ. ಸದ್ಯದ ಮಟ್ಟಿಗೆ ಬುಕ್ಕಿಗಳು ಮತ್ತು ರಾಜಕೀಯ ಪಂಡಿತರ ಪ್ರಕಾರ ಶಬಾನಾ ಮಹಮೂದ್ ಅವರು ಕೀರ್ ಸ್ಟಾರ್ಮರ್ ಉತ್ತರಾಧಿಕಾರಿಯಾಗೋ ಸಾಧ್ಯತೆ ಹೆಚ್ಚಿದೆ. ಇವರ ಜೊತೆಗೆ ಏಂಜೆಲಾ ರೇನರ್ ಮತ್ತು ವೇಸ್ ಸ್ಟ್ರೀಟಿಂಗ್ ಹೆಸರು ಕೂಡ ಗ್ರೇಟ್ ಬ್ರಿಟನ್ನ ಪ್ರಧಾನಿ ರೇಸ್ನಲ್ಲಿದೆ. ಒಟ್ನಲ್ಲಿ ಎಪ್ಸ್ಟೀನ್ ಫೈಲ್ಸ್ ಹಗರಣ ಅಮೆರಿಕದ ಗಡಿ ದಾಟಿ ಬ್ರಿಟನ್ ರಾಜಕೀಯವನ್ನೇ ಬುಡಮೇಲು ಮಾಡ್ತಿದೆ. ರಿಷಿ ಸುನಾಕ್ ನಂತರ ಈಗ ಮತ್ತೊಬ್ಬರು ಭಾರತ ಉಪಖಂಡದ ಮೂಲದವರು ಬ್ರಿಟನ್ ಚುಕ್ಕಾಣಿ ಹಿಡಿತಾರ ಅನ್ನೋದನ್ನ ಕಾದು ನೋಡಬೇಕು. ಈ ಬಗ್ಗೆ ನಿಮ್ಗೇನನ್ಸತ್ತೆ? ಅಮೆರಿಕದ ರಾಯಭಾರಿ ನೇಮಕದಲ್ಲಿ ಎಡವಿದ ಕಾರಣಕ್ಕೆ ಪ್ರಧಾನಿ ಕೀರ್ ಸ್ಟಾರ್ಮರ್ ರಾಜೀನಾಮೆ ಕೊಡಬೇಕಾ? ಕಾಶ್ಮೀರ ಮೂಲದ ಶಬಾನಾ ಮಹಮೂದ್ ಬ್ರಿಟನ್ ಪ್ರಧಾನಿಯಾಗೋದು ಒಳ್ಳೆಯದಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.